ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅರಾಕು ಹಾಗೂ ದುಮ್ರಿಗುಡ ಪ್ರದೇಶಗಳಿಗೆ 2 ದಿನದ ಪ್ರವಾಸ ಕೈಗೊಂಡಿದ್ದಾರೆ. ಕುಗ್ರಾಮಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸಲು ಮುಂದಾಗಿದ್ದಾರೆ. ಆಗ ಪವನ್ ಕಲ್ಯಾಣ್ ಪೆಡಪಾಡು ಅನ್ನೋ ಗ್ರಾಮಕ್ಕೆ ಭೇಟಿ ನೀಡಿದ್ರು. ಅಚ್ಚರಿ ಅಂದ್ರೆ ಗ್ರಾಮದ ಬಹುತೇಕರು ಬರಿಗಾಲಲ್ಲೇ ಓಡಾಡ್ತಿದ್ರಂತೆ. ಪಂಗಿಮಿತ್ತು ಅನ್ನೋ ಅಜ್ಜಿ ಕೂಡ ಬರಿಗಾಲಲ್ಲೇ ನಡೆದಾಡ್ತಿರೋದನ್ನ ನೋಡಿದ ಪವನ್ ಕಲ್ಯಾಣ್ ಮರುಗಿದ್ದಾರೆ. ತಕ್ಷಣವೇ ಸಿಬ್ಬಂದಿಗೆ ಕರೆ ಮಾಡಿ ಗ್ರಾಮಕ್ಕೆ ಹೊಸ ಚಪ್ಪಲಿ ಕೊಡಿಸಲು ಸೂಚಿಸಿದ್ದಾರೆ. ಪೆಡಪಾಡು ಅತ್ಯಂತ ಕುಗ್ರಾಮ. ಇಲ್ಲಿ ಹೆಚ್ಚಿನ ಜನರಿಗೆ ಮನೆಗಳಿಲ್ಲ. ಜನರ ಬದುಕು ದುಸ್ತರವಾಗಿದೆ. ಬಹುತೇಕರು ಚಪ್ಪಲಿ ಹಾಕದೆ ಓಡಾಡ್ತಾರೆ. ಯಾಕಂದ್ರೆ ಅಲ್ಲಿನ ಜನರಿಗೆ ಚಪ್ಪಲಿ ಖರೀದಿಸೋಕು ದುಡ್ಡಿಲ್ವಂತೆ. ಗ್ರಾಮ ಭೇಟಿ ವೇಳೆ ಇದನ್ನೆಲ್ಲ ಗಮನಿಸಿದ ಪವನ್ ಕಲ್ಯಾಣ್ ಗ್ರಾಮಸ್ಥರ ಪರಿಸ್ಥಿತಿ ನೋಡಿ ಮರುಗಿದ್ದಾರೆ. ಬಳಿಕ ಅಧಿಕಾರಿಗಳನ್ನ ಕರೆಸಿ ಗ್ರಾಮದಲ್ಲಿ ಎಷ್ಟು ಮಂದಿ ಇದ್ದಾರೆ ಎಂದು ಪ್ರಶ್ನಿಸಿದ್ದಾರೆ. ಅಧಿಕಾರಿಗಳು ಈ ಗ್ರಾಮದಲ್ಲಿ ಸರಿಸುಮಾರು 350 ಮಂದಿ ಇದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಉಪಮುಖ್ಯಮಂತ್ರಿ ಕಚೇರಿ ಸಿಬ್ಬಂದಿ ಕರೆದು ಈ ಗ್ರಾಮದ ಪ್ರತಿಯೊಂದು ಮನೆಯಲ್ಲಿರುವ ಎಲ್ಲ ಸದಸ್ಯರಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರಿಗೂ ಚಪ್ಪಲಿ ಕೊಡಿಸಲು ಸೂಚಿಸಿದ್ದಾರೆ. ಆದ್ದರಿಂದ ಇದೀಗ ಇಡೀ ಗ್ರಾಮಕ್ಕೆ ಚಪ್ಪಲಿ ನೀಡಲಾಗ್ತಿದೆ.